ಗಡಿ ಭಾಗದ ಗ್ರಾಮಗಳಲ್ಲಿ ಅಭಿವೃದ್ಧಿಯ ಮಾತೇ ಇಲ್ಲದಂತಾಗಿದೆ. ಸೇಡಂ ತಾಲೂಕಿನ ಗಡಿಭಾಗ ಗ್ರಾಮಗಳಾದ ಮೇದಕ, ಶಿಲಾರಕೋಟ್, ಶಂಕರಾಜಪುರ, ಮೇದಕ ತಾಂಡ, ರೇಬನ್ಪಲ್ಲಿ, ಖಂಡೇರಾಯನಪಲ್ಲಿ, ನಾಡೇಪಲ್ಲಿ, ಪಾಖಲ್, ಕಾನಗಡ್ಡ ಸೇರಿದಂತೆ ಇನ್ನಿತರ ಹಳ್ಳಿಗಳ ಕಡೆ ಸರ್ಕಾರದ ಯಾವುದೇ ಅಭಿವೃದ್ಧಿ ಹೊಸ ಕಾಮಗಾರಿಗಳು ಪ್ರಾರಂಭವಾಗಿಲ್ಲ ಹಾಗೂ ಶೀತಲ ಸ್ಥಿತಿಯಲ್ಲಿದ್ದ ಕಾರ್ಯಾಲಯಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಯಾಕೆ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಗಡಿಭಾಗದ ಗ್ರಾಮಗಳ ಕಡೆ ಗಮನ ಕೊಡುವುದಿಲ್ಲ? ಇಲ್ಲಿನ ಜನರನ್ನ ರಾಜಕೀಯ ನಾಯಕರು ಕೇವಲ ಅವರ ಫೋಟೋ ಬ್ಯಾಂಕ್ ಎಂದು ತಿಳಿದಿದ್ದಾರೆಯೇ? ಸೇಡಂ ಸುತ್ತಮುತ್ತಲಿನ ಹಳ್ಳಿಗಳ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಆದರೆ ಅದೇ ತಾಲೂಕಿಗೆ ಒಳಪಡುವ ಕೆಲ ಗ್ರಾಮಗಳು ಮಾತ್ರ ಅಭಿವೃದ್ಧಿಯಲ್ಲಿ ಶೂನ್ಯವಾಗಿದೆ. ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ರು ಮತ್ತು ಮಾಜಿ ಶಾಸಕರು ರಾಜ್ಕುಮಾರ್ ಪಾಟೀಲ್ ಅವರು ತಮ್ಮ ಅವಧಿಯಲ್ಲಿ ಕೇವಲ ಸೇಡಂ ಸುತ್ತಮುತ್ತ ಹಳ್ಳಿಗಳನ್ನ ಮಾತ್ರ ಅಭಿವೃದ್ಧಿಯಲ್ಲಿ ಮುಂದೆ ನಡೆಸಿದ್ದಾರೆ. ಹಾಗಾದ್ರೆ ಗಡಿ ಭಾಗದ ಗ್ರಾಮಗಳ ಪರಿಸ್ಥಿತಿ ಏನಾಗಬೇಕು? ಗಡಿ ಭಾಗದ ಗ್ರಾಮಗಳ ಸಾಧ್ಯದ ಪರಿಸ್ಥಿತಿ ಏನಾಗಿದೆ? ಗಡಿಭಾಗದ ಗ್ರಾಮಗಳಲ್ಲಿ ಒಂದು ಗ್ರಂಥಾಲಯ ಇಲ್ಲದಂತಾಗಿದೆ. ಗ್ರಂಥಾಲಯ ಇರುವ ಕೆಲ ಗ್ರಾಮಗಳು ಯಾವುದೇ ಉಪಯೋಗಕ್ಕೆ ಬಾರದೆ ನಡೆದುಕೊಳ್ಳುತ್ತಿವೆ. ಇಲ್ಲಿಯವರೆಗೂ ಗಡಿ ಗ್ರಾಮಗಳಲ್ಲಿ ಒಂದು ಶಾಲೆಯ ಕೋಣೆಗಳ ಉದ್ಘಾಟನೆ ಆಗಿಲ್ಲ. ಇರುವ ಕೋಣೆಗಳು ಮಳೆ ನೀರಿಗೆ ಸೋರುತ್ತಿವೆ. ಶಿಕ್ಷಣದ ವ್ಯವಸ್ಥೆಯಂತೂ ಕೇಳಬಾರದು. 10ನೇ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಫಲಿತಾಂಶ ನೋಡಿದರೆ ಗೊತ್ತಾಗುತ್ತೆ, ಶಿಕ್ಷಕರ ಕೊರತೆ ತುಂಬಾ ಇದೆ. ಇದನ್ನ ಸ್ಥಳೀಯ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಸ್ವಲ್ಪ ಗಮನ ತಗೋಬೇಕು. ಗಡಿಭಾಗದ ಗ್ರಾಮಗಳಿಗೆ ಶಾಸಕರ ಅವಧಿ ಮುಗಿಯುವ ವೇಳೆಗೆ ಕೇವಲ ಒಂದೇ ಸಾರಿ ಭೇಟಿ ಕೊಡುವವರು, ಮತ್ತೆ ಚುನಾವಣೆ ಸಮಯದಲ್ಲಿ ಮಾತ್ರ ಪದೇ ಕಾಣಿಸುವವರು ಗಡಿಭಾಗದ ಜನರನ್ನ ಕೇವಲ ಚುನಾವಣೆಗೆ ಅಲ್ಲದೆ ಶಿಕ್ಷಣ ಮತ್ತು ಆರೋಗ್ಯ ವಿಷಯದಲ್ಲಿ ಕೂಡ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಎಂಬುದು ಸ್ಥಳೀಯರ ಅಭಿಪ್ರಾಯ. ಗಡಿಭಾಗ ಜನರ ವೋಟ್ ಬೇಕು, ಆದ್ರೆ ಇಲ್ಲಿನ ನಾಯಕ ಬೆಳಿಬಾರದು. ಗಡಿಭಾಗದ ಗ್ರಾಮಗಳ ಜನರ ವೋಟ್ ಬ್ಯಾಂಕ್ ರಾಜಕಾರಣಿಗಳು ಉಪಯೋಗಿಸಿಕೊಳ್ತಾರೆ. ಆದ್ರೆ ಇಲ್ಲಿನ ಒಬ್ಬ ನಾಯಕ ಬೆಳೆಯುತ್ತಿದ್ದಾರೆ, ತುಳಿಯಲು ಸಿದ್ಧರಾಗ್ತಾರೆ. ನಮ್ಮ ಗ್ರಾಮಗಳಲ್ಲೂ ನಾವು ಅಭಿವೃದ್ಧಿ ಪಡಿಸಬೇಕು ಎಂದು ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಬಂದ್ರು ಗಡಿಭಾಗದ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನ ನೀಡುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. ಮೇದಕ ಗ್ರಾಮ ಪಂಚಾಯಿತಿ ಒಳಪಡುವ ಅನೇಕ ಗ್ರಾಮಗಳಿಗೆ ಸರ್ಕಾರದ ಕಾರ್ಯಾಲಯಗಳು ಬರಬೇಕಾಗಿತ್ತು. ಆದರೆ ಸ್ಥಳೀಯ ನಾಯಕರ ಒತ್ತಡ ಮತ್ತು ಶಾಸಕರ ಕಾರ್ಯವೈಖರಿಯಿಂದ ಅವುಗಳನ್ನು ಬಾರದಂತೆ ತಡೆಯಲು ಪ್ರಯತ್ನ ಮಾಡಿದ್ದಾರೆ. ಗಡಿ ಭಾಗವು ಅತ್ಯಂತ ತಳಮಟ್ಟಕ್ಕೆ ಹೋಗುವಂತಹ ಸ್ಥಿತಿ ಏರ್ಪಟ್ಟಿದೆ. ನಮ್ಮ ಮೇದಕ ಗ್ರಾಮ ಪಂಚಾಯಿತಿ ಒಳಪಡುವ ಶಿಲಾರಕೋಟ್ ಗ್ರಾಮದಲ್ಲಿ ಸುಮಾರು 3 ವರ್ಷಗಳ ಕಾಲ ಆದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ. ಹಾಗೆ ಯಾವುದೇ ಶಂಕುಸ್ಥಾಪನೆ ಕೂಡ ನಡೆದಿಲ್ಲ. ಗಡಿಭಾಗದ ಗ್ರಾಮಗಳನ್ನು ತಳಮಟ್ಟಕ್ಕೆ ತಳ್ಳುವ ಪ್ರಯತ್ನಗಳು ರಾಜಕಾರಣಿಗಳು ಮುಂದಾಗಿದ್ದಾರೆ ಎಂಬ ಅನುಮಾನಗಳು ಮೊದಲಾಗಿವೆ ಎಂದು ಶಿಲಾರಕೋಟ್ ಗ್ರಾಮ ನಿವಾಸಿ ಶ್ರೀನಿವಾಸ್ ಅವಲಿ ವ್ಯಕ್ತಪಡಿಸಿದ್ದಾರೆ. ಗಡಿ ಭಾಗಗಳ ಗ್ರಾಮಗಳು ಎಷ್ಟು ಅಭಿವೃದ್ಧಿ ಹೊಂದಿವೆ ಎಂಬುದು ಶಾಸಕರ ಮಾಹಿತಿ ನೀಡಬೇಕು. ಸೇಡಂ ತಾಲೂಕಿನ ಗಡಿಭಾಗ ಗ್ರಾಮಗಳಾದ ಮುಧೋಳ, ರಿಬ್ಬನ್ಪಲ್ಲಿ, ಮೇದಕ, ಶಿಲಾರಕೋಟ್, ಕಾನಗಡ್ಡ ಗ್ರಾಮಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ನಡೆದಿರುವುದಿಲ್ಲ. ಸೇಡಂ ತಾಲೂಕು ಅಭಿವೃದ್ಧಿ ಹೊಂದುತ್ತಿದೆ ಎಂದು ಪದೇ ಹೇಳುತ್ತಿರುವ ಶಾಸಕರು ಗಡಿಭಾಗ ಗ್ರಾಮಗಳು ಎಷ್ಟು ಅಭಿವೃದ್ಧಿ ಹೊಂದಿವೆ ಎಂಬುದು ಶಾಸಕರು ಮಾಹಿತಿ ನೀಡಬೇಕಿದೆ ಎಂದು ವಕೀಲರು ಹಾಗೂ ಬಹುಜನ ಸಮಾಜ ಪಕ್ಷದ ತಾಲೂಕು ಅಧ್ಯಕ್ಷರಾದ ರೇವಣ ಸಿದ್ದ ಎಸ್ ಶಿಂದೆ ಅವರು ಪ್ರಶ್ನಿಸಿದರು. ಅಷ್ಟೇ ಅಲ್ಲದೆ ಗಡಿ ಭಾಗಗಳು ಅಭಿವೃದ್ಧಿ ಹೊಂದಬೇಕಾದರೆ ಮುಧೋಳ ಹೋಬಳಿಯನ್ನೇ ಕೂಡಲೇ ತಾಲೂಕನ್ನಾಗಿ ಸರ್ಕಾರ ಘೋಷಣೆ ಮಾಡಬೇಕಿದೆ ಎಂದು ಹೇಳಿದರು. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಶಿಲಾರಕೋಟ್ ಗ್ರಾಮಕ್ಕೆ ಇರುವಷ್ಟು ಸರ್ಕಾರದ ಸ್ಥಳ ಸುತ್ತಮುತ್ತಲಿನ ಯಾವುದೇ ಗ್ರಾಮಗಳಿಗಿಲ್ಲ. ಇಲ್ಲಿ ಅನೇಕ ಸರ್ಕಾರದ ಕಾರ್ಯಾಲಯಗಳನ್ನು ನಿರ್ಮಾಣ ಮಾಡಬಹುದು. ಆದರೆ ದುರ್ದೈವ, ಯಾವುದೇ ಸರ್ಕಾರದ ಕಾರ್ಯಾಲಯ, ಸರ್ಕಾರಿ ಆಸ್ಪತ್ರೆ, ಪ್ರೌಢಶಾಲೆ, ಸಾರ್ವಜನಿಕ ಶೌಚಾಲಯವೇ ಇಲ್ಲ ಎಂದರೆ ಇಲ್ಲಿನ ಜನ ಎಷ್ಟು ದುರ್ದೈವಿಗಳಿರಬಹುದು? ಪಕ್ಷ ಭೇದವಿಲ್ಲದೆ ಎಲ್ಲ ರಾಜಕೀಯ ನಾಯಕರು ಒಗ್ಗಟ್ಟಾಗಿ ಊರನ್ನು ಅಭಿವೃದ್ಧಿಪಡಿಸಬೇಕು. ಗ್ರಂಥಾಲಯ ನಿರ್ಮಾಣಕ್ಕೆ ಮುಂದಾಗಿದೆ. ವಿದ್ಯಾರ್ಥಿಗಳ ಅನುಕೂಲ ಮಾಡಿಕೊಡಬೇಕು. ಅದೆಷ್ಟೋ ಬಾರಿ ಮನವಿ ಮಾಡಿಕೊಂಡ್ರು ಇಲ್ಲಿನ ನಾಯಕರಿಗೆ ನಮ್ಮ ಮೇಲೆ ಕರುಣೆ ಇಲ್ಲ ಎಂಬಂತಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಧೋಳ ವಲಯ ಅಧ್ಯಕ್ಷರಾದ ಸಾಬಪ್ಪ ಅಬ್ಬಗಳರವರು ತನ್ನ ಮನದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ನಮ್ಮ ಹೆಸರು ಶ್ರೀನಿವಾಸ್, ಶಿಲಾರಕೋಟ್ ಗ್ರಾಮದ ನಿವಾಸಿಯಾಗಿದ್ದು ನಮ್ಮ ಗಡಿನಾಡಿನ ಪ್ರದೇಶ ಆಗಿರತಕ್ಕಂತಹ ಮೆದಕ್ ಗ್ರಾಮ ಪಂಚಾಯತಿಯಲ್ಲಿ ಬರುವ ನಮ್ಮ ಶಿಲಾರಕೋಟ್ ಗ್ರಾಮವು
ಈ ಕಳೆದ 2-3 ವರ್ಷಗಳಿಂದ ಯಾವುದೇ ಅಭಿವೃದ್ಧಿಯ ಕಾರ್ಯಗಳಾಗಲಿ ಅಥವಾ ಊರಿನ ಶಾಲೆಯ ಕಟ್ಟಡಗಳಾಗಲಿ ಯಾವುದೇ ತರಹದ ಬದಲಾವಣೆಗಳಾಗಲಿ ಮತ್ತು ಬೆಳವಣಿಗೆ ಆಗಲಿ ಆಗಿರುವುದಿಲ್ಲ. ಮತ್ತು ಏನು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಕೂಡ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ, ಮೆದಕ್ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನಗೊಳ್ತಾ ಇಲ್ಲ. ಮತ್ತು ಯಾವುದೇ ಕೆಲಸಗಳಿಗೂ ಕೂಡ ಶಂಕುಸ್ಥಾಪನೆ ಆಗಲಿ ಅಥವಾ ಚಾಲನೆ ಆಗಲಿ ಸಿಕ್ಕಿರೋದಿಲ್ಲ. ಇದು ಯಾವ ಥರ ಆಗಿದೆ ಅಂದರೆ, ಗಡಿಭಾಗವು ಅತ್ಯಂತ ತೆಳಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಮತ್ತು ಗ್ರಾಮದ ಯಾವುದೇ ಕೆಲಸಗಳಾಗಲಿ ಆಗಿರೋದಿಲ್ಲ. ಮತ್ತು ಬೇರೆ ಗ್ರಾಮ ಪಂಚಾಯಿತಿಗಳನ್ನು ನೋಡಿದರೆ ಅಲ್ಲಿ ಅನೇಕ ಕಾರ್ಯಗಳ ಯೋಜನೆಗಳಾಗಲಿ ಪರಿಶೀಲನೆ ಮಾಡುವುದಾಗಲಿ ಮತ್ತು ಕೆಲಸಕ್ಕೆ ಅನುಷ್ಠಾನಗೊಳಿಸುವುದಾಗಲಿ ಮತ್ತು ಶಾಲೆಯ ಕಟ್ಟಡಗಳಾಗಲಿ ನಿರ್ಮಾಣ ಆಗ್ತಾ ಇದೆ. ಬಟ್ ನಮ್ಮ ಮೆದಕ್ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ನಮ್ಮ ಸಿಲಾರ್ಕೋಟ್ ಗ್ರಾಮಕ್ಕೆ ಯಾವುದೇ ತರಹದ ಬೆಳವಣಿಗೆಗಳಾಗಲಿ ಕಾರ್ಯಗಳಾಗಲಿ ಆಗ್ತಾ ಇಲ್ಲ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತರ ಸಂಘ ಹುಬ್ಳಿ ಅಧ್ಯಕ್ಷ ಮಾತನಾಡೋದು. ನನ್ನ ಹೆಸರು ಸಾಬಪ್ಪ ಅಂತ. ಹಾಗೂ ಗಡಿನಾಡು ಪ್ರದೇಶ ಅಂತ ನಮ್ಮ ಈಗ ಗಡಿನಾಡು ಪ್ರದೇಶದಲ್ಲಿ ನಮ್ಗೆ ಶಿಲಾರ್ಕೋಟ್ ಮೆದಕ್ ಪಂಚಾಯತಿ ಆಗಲಿ ಯಾವುದೇ ಶಂಕುಸ್ಥಾಪನೆಯನ್ನು ಇದುವರೆಗೂ ಮಾಡಿಲ್ಲ. ಮಾಡಿರ್ಬೋದು, ಕೆಲವೊಂದು ಮಾಡಿರ್ಬೋದು. ಆಗಲಿ ಶಿಲಾರ್ಕೋಟಲ್ಲಿ ನನಗೆ ಆತ್ಮೀಯರನ್ನೆಲ್ಲ ಪತ್ರಿಕಾ ಮಾಧ್ಯಮರಲ್ಲಿ ವಿನಂತಿಸುವುದೇನೆಂದರೆ, ಸೇಡಂ ತಾಲೂಕಿನ ಗಡಿ ಭಾಗದಲ್ಲಿರ್ತಕ್ಕಂಥ ರೆಬನ್ಪಲ್ಲೆ ಆಗಿರ್ಬೋದು, ನಾಡೆಪಲ್ಲೆ ಆಗಿರ್ಬೋದು, ಸಿಲ್ಲರ್ಕೋಟ್ ಆಗಿರ್ಬೋದು ಮತ್ತು ಮೆದಕ್ ತಾಂಡ ಆಗಿರ್ಬೋದು, ಇದೇ ರೀತಿ ಅನೇಕ ಗ್ರಾಮಗಳು ಬಹಳ ಹಿಂದುಳಿದಿರ್ತಕ್ಕಂಥ ಗ್ರಾಮಗಳು. ಅದರ ಜೊತೆಗೆ ಇವು ಆಂಧ್ರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಮತ್ತು ಆಂಧ್ರ ಪಕ್ಕದಲ್ಲಿರ್ತಕ್ಕಂಥ ಗಡಿ ಭಾಗಗಳು. ಸರ್ಕಾರ ಇವಕ್ಕ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಡ್ಬೇಕಂತ ಹೇಳ್ತಾರ. ಆದ್ರೆ ಇನ್ನೂವರೆಗೂ ಕೂಡ ಈ ಒಂದು ಗಡಿ ಭಾಗಗಳಿಗೆ ಯಾವುದೇ ರೀತಿ ಅನುದಾನವನ್ನು ಬಂದಿಲ್ಲ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಇತರೆ ಹಳ್ಳಿಗಳಿಗೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಆಗಿರೋದಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸೇಡನ್ನ ಶಾಸಕರಿಗೆ ನಾನು ಮನವಿ ಮಾಡೋದೇನೆಂದ್ರೆ, ಇಲ್ಲಿ ಗಡಿ ಭಾಗ ಅಂತ ಹೇಳ್ತಿದ್ರಿ, ಅಲ್ಲಿರ್ತಕ್ಕಂಥ ಗಡಿ ಭಾಗಗಳಿಗೆ ಯಾವ ರೀತಿ ನೀವು ಅಭಿವೃದ್ಧಿ ಮಾಡಿದ್ರಿ ಅಂತ ತಾವು ಹೇಳ್ಬೇಕಾಗಿದೆ ಇವತ್ತ. ಕೇವಲ ಹೆಸರಿಗೆ ಮಾತ್ರ ಗಡಿ ಭಾಗಗಳನ್ನ ನಾವು ಅಭಿವೃದ್ಧಿ ಮಾಡ್ತೀವಿ, ಅಲ್ಲಿರ್ತಕ್ಕಂಥ ಜನರುಗಳನ್ನ ಅಭಿವೃದ್ಧಿ ಪಥದಲ್ಲಿ ನಾವು ಸಾಗಿಸ್ತೀವಿ ಅಂತ ಹೇಳ್ತೀರಿ. ಬಟ್ ಕೇವಲ ಬಾಯಿ ಮಾತಿಗೆ ಮಾತ್ರ, ಪತ್ರದ ರೂಪದಲ್ಲಿ ಮಾತ್ರ ನೀವು ಹೇಳ್ತಿದ್ರಿ. ಆದ್ರೆ ಅಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇನ್ನೂವರೆಗೂ ಆಗಿರುವುದಿಲ್ಲ. ಅದೇ ರೀತಿ ಅಲ್ಲಿರ್ತಕ್ಕಂಥ ಭಾಗದ ಹಳ್ಳಿಗಳಿಗೆ ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶಾಲೆಗಳಿಗೆ ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆಗಳು ಕೂಡ ಆಗಿರ್ಬೋದು, ಅಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ಮತ್ತು ಮಾಡಿಲ್ಲ ಅಂತ ಹೇಳಬಹುದು. ಅದೇ ನಿಟ್ಟಿನಲ್ಲಿ ನಾನು ಕರ್ನಾಟಕ ಸರ್ಕಾರದ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡೋದೇನೆಂದ್ರೆ, ಇಲ್ಲಿರ್ತಕ್ಕಂಥ ಗಡಿ ಭಾಗ ಇದು ಸೇಡಂ ತಾಲೂಕಿನಲ್ಲಿ ಬರ್ತಕ್ಕಿರ್ತಕ್ಕಂಥ ಗಡಿ ಭಾಗ. ಈ ಒಂದು ಗಡಿ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಮುದೇಳು ಹೋಬಳಿ ಏನದಲ್ಲ, ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲಾ ಹಳ್ಳಿಗಳು, ಹಿಂದುಳಿದಿರ್ತಕ್ಕಂಥ ಹಳ್ಳಿಗಳು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿ, ಬ್ಯಾಕ್ವರ್ಡ್ ನಿಂದ ಕೂಡಿರ್ತಕ್ಕಂಥ ಹಳ್ಳಿಗಳು, ಇಲ್ಲಿರ್ತಕ್ಕಂಥ ಗಡಿ ಭಾಗದ ಹಳ್ಳಿಗಳು, ಆ ನಿಟ್ಟಿನಲ್ಲಿ ಈ ಒಂದು ಮುದೇಳು ಏನು ಹೋಬಳಿ ಅದಲ್ಲ, ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ನೀಡಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ಜನರ ಅಭಿವೃದ್ಧಿ ಮಾಡ್ಬೇಕಾದ್ರೆ, ಇಲ್ಲಿರ್ತಕ್ಕಂಥ ಜನರಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನ ಮಾಡ್ಬೇಕಾಗಿದ್ರೆ ಈ ಒಂದು ಏನು ಮುದೇಳು ಹೋಬಳಿ ಏನದಲ್ಲ, ಇದಕ್ಕೆ ಕೂಡಲೇ ತಾಲೂಕು ಮಾಡ್ಬೇಕಂತ ಈ ಒಂದು ಬಹುಜನ್ ಸಮಾಜ್ ಪಾರ್ಟಿ ಸೇಡಂ ವಿಧಾನಸಭಾದ ವತಿಯಿಂದ ನಾನು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡಿಸ್ತೇನೆ. ನಮಸ್ಕಾರ. ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.